ಬಿ.ಆರ್. ಪಾಟೀಲ್ ಅವರು ಮೊನ್ನೆ ಮಾಡಿದಂಥ ಆರೋಪ ಸರ್ಕಾರದ ವಿರುದ್ಧವಾಗಿ ಬಹಳ ಗಂಭೀರ ಆರೋಪವನ್ನ ಮಾಡಿದ್ರು. ಇದೇ ಆರೋಪವನ್ನ ಇಟ್ಕೊಂಡು ಈಗ ಸದ್ಯ ವಿಪಕ್ಷದವರು ಹಣ ಕೊಡಿ ಅಥವಾ ಲಂಚ ಕೊಡಿ ಮನೆ ಪಡಿ ಅನ್ನುವಂಥ ಒಂದು ಕ್ಯಾಂಪೇನ್ ಕೂಡ ಶುರು ಮಾಡ್ಕೊಂಡಿದ್ದಾರೆ. ಸರ್ಕಾರಕ್ಕೆ ಇದೇ ಬಹಳ ಮುಜುಗರ ತರಿಸಿರುವಂಥ ಸಂಗತಿ. ಇಂತಹದ್ರ ನಡುವೆ ಮತ್ತೊಂದು ಸರ್ಕಾರಕ್ಕೆ ಎದುರಾಗಿರುವಂಥ ಮುಜುಗರ ಅಂತ ಅಂದ್ರೆ ಮತ್ತೋರ್ವ ಕಾಂಗ್ರೆಸ್ ಶಾಸಕ ಸರ್ಕಾರದ ವಿರುದ್ಧವಾಗಿ ಈಗ ಸಿಟ್ಟಿಗೆದ್ದಿರೋದು. 3 ವರ್ಷ ಆಗಿದೆ ಸಿಎಂ ವಿಶೇಷ ಅನುದಾನ ಸಿಕ್ಕು, ಇನ್ನೂ ಕೂಡ 2 ವರ್ಷ ಆಗಿದೆ, ಇನ್ನೂ ಕೂಡ ವರ್ಕ್ ಆರ್ಡರ್ ಕೂಡ ಕೊಡೋಕ್ಕಾಗ್ತಿಲ್ಲ ಇವರಿಗೆ. ನಾವು ಹೇಗೆ ಕೆಲಸ ಮಾಡ್ಬೇಕು, ಹೆಂಗ್ ಮುಖ ತೋರಿಸ್ಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬಿ.ಆರ್. ಪಾಟೀಲ್ ಅವರು ಹೇಳಿರುವಂತ ಪ್ರತಿ ಮಾತು ಕೂಡ ಸತ್ಯ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ. ಅವ್ರು ಮತ್ತೆ ಯಾರು ಅಲ್ಲ, ರಾಜು ಕಾಗೆ. ಹಾಗಾದ್ರೆ ಸರ್ಕಾರಕ್ಕೆ ಎದುರಾಗಿರುವಂತ ಮತ್ತೊಂದು ಮುಜುಗರದ ಸಂಗತಿ ಏನು? ಶಾಸಕ ರಾಜು ಕಾಗೆ ಮಾಡ್ತಾ ಇರುವಂತಹ ಆರೋಪಗಳು ಸರ್ಕಾರದ ವಿರುದ್ಧವಾಗಿ ಏನೇನು? ಇದು ಹೇಗೆ ಸರ್ಕಾರಕ್ಕೆ ಬಹಳ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ತಾ ಇದೆ? ಅದಕ್ಕೆ ಸಂಬಂಧಪಟ್ಟಾಗಿನ ಒಂದು ರಿಪೋರ್ಟ್ ಅನ್ನ ಮೊದಲಿಗೆ ಕ್ವಿಕ್ ಆಗಿ ನೋಡ್ಕೊಂಡ ಬನ್ನಿ. ಸರ್ಕಾರದ ವಿರುದ್ಧ ರೋಷ, ಕೈಪಾಳ್ಯದಲ್ಲಿ ಕೋಲಾಹಲ. ನಾನೇ ಮಾತಾಡಿದ್ದು ನನ್ನ ಧ್ವನಿನೇ. ನಾನು ಏನ್ ಹೇಳಿದ್ದು ಸತ್ಯ ಹೇಳಿದ್ದೀನಿ. ಬೇರೆ ಬಳಿ ಹೇಳಿದ್ರಲ್ಲ, ಏನಿಗೆ ಅದೇನು ಸುಳ್ಳಲ್ಲ, ಅದು ಕರೆನೇ ಇದೆ. ಆಡಳಿತ ವ್ಯವಸ್ಥೆ ಪೂರ್ಣ ವಿಫಲ ಎಂದ ಮತ್ತೊಬ್ಬ ಸ್ವಪಕ್ಷ ಶಾಸಕ. 2 ವರ್ಷ ಆಯ್ತು ನಮಗೆ ಪ್ರಪೋಸಲ್ ಕೊಟ್ಟಿದ್ದೀವಿ, ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ. 2 ದಿನದಲ್ಲಿ ರಿಸೈನ್ ಕೊಟ್ಟರು, ಅಚ್ಚರಿ ಇಲ್ಲ. ರಾಜು ಕಾಗೆ ಕೆಂಡ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಆಶ್ಚರ್ಯ ಇಲ್ಲ. ವಿಶೇಷ ಅನುದಾನ ಅಂತ ಇದೆಯಾ ಬಜೆಟ್ ನಲ್ಲಿ? ಈಗಿರೋ ಸಿದ್ದರಾಮಯ್ಯ ಈ ಲೂಟಿ ಮಾಡೋರಿಗೆ ಗಾಡ್ ಫಾದರ್. ನನಗೆ ಯಾರು ಇಲ್ಲಿವರೆಗೂ ನನಗೆ ಮಾಹಿತಿ ಇಲ್ಲ, ನಾನು ವಿಚಾರಿಸಿ. ರಾಜು ಕಾಗೆ ಅಂತಲ್ಲ, ಅಂತವ್ರು 10 ಜನ ಇದ್ದಾರೆ, ನೀವೇ ಕಾದ್ ನೋಡಿ. ನಾವು ರಾಜೀನಾಮೆ ಕೊಡೋದೇ ಸೂಕ್ತ ಅಂತ ಅವ್ರು ಹೇಳಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಹಾರಿಕೆ ಉತ್ತರ ಕೊಡ್ತಾರೆ. ಹೈಕಮಾಂಡ್ ಕರೆದು ಮಾತಾಡ್ತಾರೆ. ಅನುದಾನ ಬರ್ತಿಲ್ಲ, ಸರಿಯಾಗಿ ಕೆಲಸ ಆಗ್ತಿಲ್ಲ, ದುಡ್ಡಿದ್ರೆ ಮನೆ ಕೊಡ್ತಾರೆ. ಇದು ಯಾವುದೋ ಬಿಜೆಪಿ ನಾಯಕರ ಆಕ್ರೋಶವೂ ಅಲ್ಲ, ಸರ್ಕಾರವನ್ನ ಟಾರ್ಗೆಟ್ ಮಾಡಿ ಆರೋಪಿಸುತ್ತಿರೋರು ಅಲ್ಲ. ಇದು ಸ್ವಪಕ್ಷ ನಾಯಕರ ಆಕ್ರೋಶವಾಗಿದೆ. ಸರ್ಕಾರದ ವಿರುದ್ಧ 2 ಶಾಸಕರು ಸಿಡಿದು ನಿಂತಿದ್ದಾರೆ. ಮೊನ್ನೆಯಷ್ಟೇ ಆಳಂದ ಶಾಸಕ ಬಿ.ಆರ್. ಪಾಟೀಲ್ ವಸತಿ ಇಲಾಖೆಯಲ್ಲಿ ಲಂಚದ ಆರೋಪ ಮಾಡಿದ್ರು. ಇದೀಗ ಕಾಂಗ್ರೆಸ್ನ ಕಾಗವಾಡ ಶಾಸಕ ರಾಜು ಕಾಗೆ ಹೊಸ ಬಾಂಬೊಂದು ಹಾಕಿರೋದು ಕಾಂಗ್ರೆಸ್ ಪಾಳೆಯದಲ್ಲಿ ಸಂಚಲನ ಸೃಷ್ಟಿಸಿದೆ. 2 ವರ್ಷ ಆದರೂ ಕೆಲಸಕ್ಕೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. ಸರ್ಕಾರದ ವಿರುದ್ಧವೇ ಕೈ ಶಾಸಕ ರಾಜು ಕಾಗೆ ಕಿಡಿ. ಸಿಎಂ ಸಿದ್ದರಾಮಯ್ಯನವರು ವಿಶೇಷ ಅನುದಾನದಲ್ಲಿ ಕಾಗವಾಡ ಕ್ಷೇತ್ರಕ್ಕೆ 25 ಕೋಟಿ ಕೊಟ್ಟಿದ್ರು. ಇದರಲ್ಲಿ 13 ಕೋಟಿಯನ್ನ ಸಮುದಾಯ ಭವನಕ್ಕೆ ಕೊಟ್ಟಿದ್ರು. ಆದ್ರೆ 2 ವರ್ಷವಾದ್ರೂ 72 ಸಮುದಾಯ ಭವನಗಳಿಗೆ ಇನ್ನೂ ವರ್ಕ್ ಆರ್ಡರ್ ಕೊಟ್ಟಿಲ್ಲ. ಇದರಿಂದ ಶಾಸಕ ರಾಜು ಕಾಗೆ ರೋಷಾವೇಶಗೊಂಡಿದ್ದಾರೆ. ಮುಖ್ಯಮಂತ್ರಿ ವಿಶೇಷ ಅನುದಾನ 25 ಕೋಟಿ ಕೊಟ್ಟರು. 25 ಕೋಟಿದಲ್ಲಿ 12 ಕೋಟಿ ರೂಪಾಯಿ ರಸ್ತೆ ತಗೊನಿ, 13 ಕೋಟಿ ರೂಪಾಯಿ ಸಮುದಾಯ ಭವನ ತಗೊನಿ, 13 ಕೋಟಿ ರೂಪಾಯಿ 2 ವರ್ಷ ಆಯ್ತು ನಮಗೆ. ಎಂದು ಕೊಟ್ಟಿದ್ದಾರೆ ಅದನ್ನ ಅನುದಾನ, ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ, ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ. 13 ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ 72 ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕೌಟ್ ಕೊಟ್ಟಿಲ್ಲ. ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಆಕ್ರೋಶ ಇಷ್ಟಕ್ಕೆ ನಿಂತಿಲ್ಲ. ಮುಂದುವರೆದು ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ವಿಫಲ ಆಗಿದೆ ಅಂತ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಇದು ಎಲ್ಲ ವ್ಯವಸ್ಥೆ ಅನ್ನೋದೆಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ನನಗೆ ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ರಾಜು ಕಾಗೆಯನ್ನ ಕರೆದು ಮಾತಾಡ್ತೀನಿ ಎಂದ ಸಿದ್ದರಾಮಯ್ಯ. 2 ದಿನದಲ್ಲಿ ರಾಜೀನಾಮೆ ಕೊಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದ ರಾಜು ಕಾಗೆ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟರು. ಅವರನ್ನ ಕರೆದು ಮಾತಾಡ್ತೀನಿ ಅಂದಿದ್ದಾರೆ. ವಿಶೇಷ ಅನುದಾನ ಅಂತ ಇದೆಯಾ ಬಜೆಟ್ ನಲ್ಲಿ? ಸಿಎಂ ಅನುದಾನ ಅಂತ ಇದೆಯಾ? ಹೇಳ್ತಾರಪ್ಪ, ನಾವು ಗ್ರಾಂಟ್ಸ್ ಕೊಡೋದನ್ನೆಲ್ಲ ವಿಶೇಷ ಅನುದಾನ ಅಂತ ಕರೀತಾರೆ. ಅದು ಸಿಎಂ ಅನುದಾನ ಅಂತ ಇಲ್ಲ. ವಿಶೇಷ ಅನುದಾನ ಕೊಡ್ಬೇಕಾದ್ರೆ ಕೊಡೋದ್ ಕಡೆ ಕೊಡ್ತೀವಿ ಅಷ್ಟೇ, ಕರೆದು ಮಾತಾಡ್ತೀವಿ. ಇನ್ನು ಡಿಸಿಎಂ ಡಿಕೆ ಮಾತನಾಡಿ ನನಗಿನ್ನೂ ಮಾಹಿತಿ ಸಿಕ್ಕಿಲ್ಲ ಅಂದಿದ್ದಾರೆ. ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯಿಸಿ ನಮ್ಮಲ್ಲಿ ಸಮಸ್ಯೆ ಹೇಳೋಕೆ ಮುಕ್ತ ಅವಕಾಶ ಇದೆ, ಬಗೆಹರಿಸ್ತೀವಿ ಅಂದ್ರು. ಶಾಸಕರುಗಳ ಗಮನಕ್ಕೆ ಬರದೆ ಅನುದಾನ ತೆಗೆದುಕೊಂಡು ಹೋಗ್ತಾರಂತೆ ಸರ್. ಮೊನ್ನೆ ಬಿ.ಆರ್. ಪಾಟೀಲ್ ಆರೋಪ ಮಾಡಿದ್ರು, ನಮಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ. ನನಗೆ ಯಾರು ಇಲ್ಲಿವರೆಗೂ ನನಗೆ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಅನುದಾನ ಅಂತಕ್ಕಂಥದ್ದು ಎಲ್ಲ ಶಾಸಕರು ಬೇಕು, ಎಲ್ಲ ಪಾರ್ಲಿಮೆಂಟ್ ಮೆಂಬರಿಗೆ ಬೇಕು. ನಮ್ದೇನಂದ್ರೆ ನಮ್ಮ ಪಾರ್ಟಿಯಲ್ಲಿ ಡೆಮೋಕ್ರಸಿ ಇದೆ, ಹೇಳಲಿಕ್ಕೆ ಅವಕಾಶ ಕೊಡಿದೆ.
ಸೊ ನಮ್ಮ ಪಾರ್ಟಿಯಲ್ಲಿ ಅವಕಾಶ ಇದೆ, ಓಪನ್ ಆಗಿ ಹೇಳಿದ್ದಾರೆ. ನಮ್ದು ಡೆಮೊಕ್ರೆಟಿಕ್ ಇರ್ತಕ್ಕಂಥ ಪಾರ್ಟಿ, ಅವ್ನ ಎಕ್ಸೆಪ್ಟ್ ಮಾಡ್ಕೊಂತಾರೆ, ಹೈಕಮಾಂಡ್ ಕರೆದು ಮಾತಾಡ್ತಾರೆ ಅವರಿಗೆ. ಕಾಂಗ್ರೆಸ್ ಮನೆಯಲ್ಲಿ ಅಸಮಾಧಾನ, ಬಿಜೆಪಿಗೆ ಅಸ್ತ್ರ. 16 ಮಂದಿ ಅಸಮಾಧಾನಿತರಿದ್ದಾರೆ ಎಂದ ಬಿಎಸ್ವೈ. ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬೊಬ್ಬರೇ ಶಾಸಕರು ಅಸಮಾಧಾನ ಹೊರಹಾಕ್ತಿರೋದು ಇದೀಗ ಬಿಜೆಪಿಗೆ ಅಸ್ತ್ರ ಆಗಿದೆ. ಇದೇ ಹೊತ್ತಿನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಸ್ಫೋಟಕ ಹೇಳಿಕೆಯೊಂದು ಕೊಟ್ಟಿದ್ದಾರೆ. ರಾಜು ಕಾಗೆಯಂತೆ 16 ಮಂದಿ ಇದ್ದಾರೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಕೂಡ ಇವತ್ತು ಈ ಸರ್ಕಾರದಲ್ಲಿ ಹಣ ಕೊಡದೆ ಯಾವುದು ಕೂಡ ಸೈನ್ ಆಗ್ತಿಲ್ಲ. ರಾಜು ಕಾಗೆ ಅಂತಲ್ಲ, ಅಂತವ್ರು 16 ಜನ ಇದ್ದಾರೆ. ಒಬ್ಬೊಬ್ಬರೇ ಬಾಯಿ ಬಿಡ್ತಾರೆ, ನೀವೇ ಕಾದ್ ನೋಡಿ. ಇದಿಷ್ಟೇ ಅಲ್ಲ, ಲೂಟಿ ಮಾಡೋರಿಗೆ ಸಿಎಂ ಸಿದ್ದರಾಮಯ್ಯ ಗಾಡ್ ಫಾದರ್ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ರು. ಹಿಂದೆ ಇದ್ರಲ್ಲ ಸಿದ್ದರಾಮಯ್ಯ, ಆ ಸಿದ್ದರಾಮಯ್ಯ ಹೊರಟೋಯ್ತು. ಆ ಸಿದ್ದರಾಮಯ್ಯ ಇಲ್ಲ ಈಗ. ಈಗಿರೋ ಸಿದ್ದರಾಮಯ್ಯ ಈ ಲೂಟಿ ಮಾಡೋರಿಗೆ ಗಾಡ್ ಫಾದರ್. ಯಾಕಂದ್ರೆ ಇನ್ನ 6 ತಿಂಗಳಲ್ಲಿ ಅವರು ಸ್ಥಾನ ಬಿಟ್ಕೊಡ್ಬೇಕು. ಬಿಟ್ಕೊಡಕ್ ಮುಂಚೆ ಈ ಲೂಟಿ ಮಾಡೋರಿಗೆಲ್ಲ ಅವಕಾಶ, ತಾನೂ ಲೂಟಿ ಇವರು ಲೂಟಿ ಅಂತ ವ್ಯವಸ್ಥೆಯನ್ನ ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀರಿ. ಹಿಂದೆ ನಾಮಕಾವಸ್ಥೆ ಪಟೇಲ್ರು ಅಂತ ಊರಿಗೆ ಕಡಿತಿದ್ರು, ಅವರಿಗೆ ಪಟೇಲ್ಗಿರಿ ಇರ್ತಿತ್ತು, ಆದ್ರೆ ಅಧಿಕಾರ ಇರ್ತಿರ್ಲಿಲ್ಲ. ನಾಮಕಾವಸ್ಥೆ ಶಾಸಕರಾಗಿದ್ದೀವಿ, ಇದ್ರ ಬದಲಿಗೆ ನಾವು ರಾಜೀನಾಮೆ ಕೊಡೋದೇ ಸೂಕ್ತ ಅಂತ ಅವ್ರು ಹೇಳಿದ್ದಾರೆ. ಅಭಿವೃದ್ಧಿ ಅನ್ನೋದು ನಿಂತು ಹೋಗಿದೆ, ಬರೀ ಭ್ರಷ್ಟಾಚಾರ ಮಾತ್ರ ನಡೀತಾ ಇದೆ. ರಾಜು ಕಾಗೆ ಹೇಳ್ತಾರೆ, ನನಗೇನೇನು ಅನುದಾನ ಸಿಕ್ಕಿಲ್ಲ, ನನ್ನ ಡೆವಲಪ್ಮೆಂಟ್ಗೆ ಜನ ಬಂದು ಕೇಳಿದ್ರೆ ನಾನು ಏನು ಹೇಳಬೇಕು, ನನಗೆ ಮಾನ ಮರ್ಯಾದೆ ಇಲ್ಲ, ನಾನು ರಾಜೀನಾಮೆ ಕೊಡಕ್ಕೆ ತಯಾರಾಗಿದ್ದೀನಿ ಅಂತ ರಾಜು ಕಾಗೆ ಹೇಳ್ತಾ ಇದ್ದಾರೆ. ರಾಜೀನಾಮೆ ಕೊಡ್ತೀನಿ ಅಂದ್ರು ಸಿಎಂ ಹಾರಿಕೆ ಉತ್ತರ ಕೊಡ್ತಾರೆ ಅಂತ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಬೆಂಕಿ ಉಗುಳಿದ್ರು. ರಾಜು ಕಾಗೆ ಅವರು ಹೇಳಿದ್ದಾರೆ, ಸಂಪೂರ್ಣ ಭ್ರಷ್ಟಾಚಾರದಲ್ಲಿದೆ, ನಾವು ಸುಯಿಸೈಡ್ ಮಾಡಿಕೊಳ್ಳಂತ ಪರಿಸ್ಥಿತಿಯಲ್ಲಿದ್ದೇವೆ, ಬಿಡುಗಡೆ ಮಾಡಿದ ಹಣ ಕೂಡ ನಮಗೆ ಬರ್ತಾ ಇಲ್ಲ ಅಂತ ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಹಾರಿಕೆ ಉತ್ತರ ಕೊಡ್ತಾರೆ. ಒಂದ್ ಕಡೆ ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಇದೆ. BR ಪಾಟೀಲ್ರ ಹೇಳಿಕೆ ಅದು ಸಾಕ್ಷಿ. ಅದು ರಾಜು ಕಾಗೆ ಅವ್ರದ್ದು ಹೇಳಿಕೆ, ಸರ್ಕಾರದ ಯಾವುದು ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ. ಸರ್ಕಾರ ದಿವಾಳಿ ಆಗಿದೆ, ಆರ್ಥಿಕ ಸ್ಥಿತಿ ಬಹಳ ಚಿಂತಾಜನಕಿದೆ. ಅದೇನೇ ಹೇಳಿ, ಕಾಂಗ್ರೆಸ್ ಶಾಸಕ ರಾಜು ಕಾಗೆಯ ಅಸಮಾಧಾನ ಅದ್ಯಾವ ಮಟ್ಟಿಗಿದೆ ಅಂದ್ರೆ 2 ದಿನದಲ್ಲಿ ರಾಜೀನಾಮೆ ಕೊಟ್ಟರು ಅಚ್ಚರಿ ಇಲ್ಲ ಅನ್ನೋ ರೀತಿಯಲ್ಲೇ ಮಾತನಾಡಿದ್ದಾರೆ. ಮುಂದೆ ಅದ್ಯಾವ ಹೆಜ್ಜೆ ಇಡ್ತಾರೆ ಅನ್ನೋದು ಕಾದು ನೋಡಬೇಕಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.